ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಡೈಲಿ ಕಮೆಂಟ್ಸ್ಗಳಲ್ಲಿ ಕೇಳಾಗ್ತಿದ್ರಿ, ಯಾವ್ಯಾವ ವಿಷಯಗಳಿಗೆ ಯಾವ್ಯಾವ ಬುಕ್ಸ್ಗಳನ್ನು ಓದ್ತೀರಿ ಮತ್ತು ಯಾವ್ಯಾವ ವಿಡಿಯೋಸ್ಗಳನ್ನು ನೋಡ್ತೀರಿ ಅಂತೇಳಿ ಭಾಳಷ್ಟು ಜನ ಕೇಳಿರುವಂತಹ ಪ್ರಶ್ನೆ ಇದು ಕಮೆಂಟ್ ಸೆಕ್ಷನಲ್ಲಿ. ಅದಕ್ಕೋಸ್ಕರ ಪ್ರತಿಯೊಂದು ವಿಷಯಕ್ಕೂ ಒಂದೊಂದು ವಿಡಿಯೋ ಮಾಡಿದ್ರಾಯ್ತು ಅಂತೇಳಿ ಇವತ್ತು ಸ್ಟಾರ್ಟಿಂಗಿಂದ ತಗೊಳ್ಳೋಣ. ಸ್ಟಾರ್ಟಿಂಗ್ ಕನ್ನಡದಿಂದ ತಗೋತೀನಿ. ಕನ್ನಡಕ್ಕೆ ನಾನು ಯಾವ ಪುಸ್ತಕಗಳನ್ನು ಓದ್ತೀನಿ ಮತ್ತು TETಗೆ ಎಷ್ಟು ಮಾರ್ಕ್ಸ್ ಬಂದೈತಿ ಆ ಎಲ್ಲ ವಿಡಿಯೋಸ್ಗಳಿಂದ, ಮತ್ತು TETಗೆ ಯಾವ ಬುಕ್ಸನ್ನು ಓದಬೇಕು ಮತ್ತು CETಗೆ ಯಾವ ಬುಕ್ಸ್ಗಳನ್ನು ಓದಬೇಕು ಅಂಥೇಳಿ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಜೊತೆ ಓದಬೇಕು ಅಂತಲ್ಲ, ಯಾವ ಬುಕ್ಸ್ಗಳನ್ನು ಓದ್ತಿದ್ದೆ TETಗೆ ಮತ್ತು ಇನ್ನು CETಗೆ ಯಾವ ಬುಕ್ಸ್ಗಳನ್ನು ಓದಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. TETಗೆ ಯಾವುದೇ ರೀತಿಯಾದಂತಹ ಕವಿ ಕಾವ್ಯ ಪರಿಚಯ ಆಗಿರ್ಬೋದು ಏನು ಕೇಳೋದಿಲ್ಲ. ಜಸ್ಟ್ ಅಲ್ಲಿ ಕನ್ನಡ ವ್ಯಾಕರಣ ಮತ್ತು ಪೆಡಗಾಗಿ ಅಂದ್ರೆ ಭಾಷಾ ಬೋಧನಾ ಶಾಸ್ತ್ರದ ಬಗ್ಗೆ ಕೇಳ್ತಾರ. ಅಲ್ಲಿ ನಾವು ಕನ್ನಡ ವ್ಯಾಕರಣ ಅಂತೂ ನಾನು ಸಾಧನಾ ಅಕಾಡೆಮಿಯಲ್ಲಿ ಕರಿಬಸಪ್ಪ ಸರ್ದು ವಿಡಿಯೋಸ್ಗಳನ್ನು ನೋಡೀನಿ. ಎಲ್ಲ ಕಂಪ್ಲೀಟ್ ಆಗಿ ಅವ್ರದೇ ವಿಡಿಯೋಸ್ಗಳನ್ನು ನೋಡಿದ್ದು. ಮತ್ತು ಇನ್ನು ಪೆಡಗಾಗಿಗೆ ಸಂಬಂಧಪಟ್ಟಂತೆ ಅಂದರೆ ಕನ್ನಡವನ್ನು ಯಾವ ರೀತಿಯಾಗಿ ಬೋಧನೆ ಮಾಡಬೇಕು ಅನ್ನೋಂಥದ್ದನ್ನು ನಾನು ಸ್ವಲ್ಪ ಒಂದಿಷ್ಟು 2-3 ಚಾನಲ್ಸ್ಗಳನ್ನು ಮಿಕ್ಸ್ ಮಾಡಿ ನೋಡಿದ್ದು. ಅಲ್ಲಿ ಒಂದು ನವಚೇತನ ಎಜುಕೇಷನ್ ಚಾನಲ್, ಜೊತೆಗೆ ಎಜುಟ್ಯೂಬ್ ಕನ್ನಡ ನೋಡಿದ್ದೆ. ಈ ರೀತಿಯಾಗಿ 1-2-3 ಮಿಕ್ಸ್ ಮಾಡಿ ನೋಡೀನಿ. ಬಟ್ ಪೂರ್ತಿಯಾಗಿ ಒಂದೇ ವಿಡಿಯೋ ನೋಡಬೇಕು ಅಂತಂದ್ರೆ ನವಚೇತನ ಎಜುಕೇಷನ್ ಚಾನಲಲ್ಲಿ ನೀವು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಅಲ್ಲಿ ವಿವರಣೆ ಜೊತೆಗೆ ಅವರು ಕೂಡ ಒಂದೊಂದು ವಿಡಿಯೋದಲ್ಲಿ ಒಂದು ವಿಡಿಯೋ ವಿವರಣೆ ಆಯ್ತಂದ್ರೆ ಅದರ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ಚರ್ಚೆ ಮಾಡ್ಯಾರ. ಮತ್ತು ಇನ್ನು CETಗಾಗಿ ಯಾವ ರೀತಿಯಾಗಿ ನನ್ನ ಕನ್ನಡ ಸ್ಟಡಿ ನಡಿಲಾಗ್ತೈತಿ ಅಂತಂದ್ರೆ ಅದರಲ್ಲಿ ಕವಿ ಕಾವ್ಯ ಪರಿಚಯಗಳನ್ನು ಕೂಡ ಓದ್ಕೋಬೇಕು, ಹಳೆ ಕವಿಗಳದ್ದು ಮತ್ತು ಹೊಸ ಕವಿಗಳದೆಲ್ಲ ಓದ್ಕೋಬೇಕು, ಮತ್ತು ವ್ಯಾಕರಣ ಓದ್ಕೋಬೇಕು ಅಲ್ಲಿ. ಅದಕ್ಕೋಸ್ಕರ ನಾನು ವ್ಯಾಕರಣಕ್ಕಾಗಿ ಆಲ್ರೆಡಿ ಕರಿಬಸಪ್ಪ ಸರ್ದೇ ವಿಡಿಯೋಸ್ಗಳನ್ನು ನೋಡಾಕ್ತೀನಿ. ಎಲ್ಲಿ ಅಂತಂದ್ರೆ ಸಾಧನಾ ಅಕಾಡೆಮಿಯಲ್ಲಿ ಅವ್ರದ್ದೇ ಫಾಲೋ ಮಾಡ್ತೀನಿ. ಜೊತೆಗೆ ಈಗ SR ಎಜುಕೇಷನ್ ಮ್ಯಾಮ್ ಅವರು 6ರಿಂದ 10ನೇ ತರಗತಿಯ ಪುಸ್ತಕದ ಹಿಂಭಾಗದಲ್ಲಿ ಅಂದ್ರೆ ಪಾಠದ ನಂತರ ಏನು ಬರ್ತಾವಲ್ಲ ಕನ್ನಡ ವ್ಯಾಕರಣ, ಅವರು ಸ್ಟಾರ್ಟ್ ಮಾಡ್ಯಾರ ಆಲ್ರೆಡಿ. 6ನೇ ತರಗತಿಯ ಮೇಲೆ ಒಂದು 5 ವಿಡಿಯೋಸ್ಗಳನ್ನ ಆಗಿರ್ಬೋದು. ಬಹಳಷ್ಟು ಡಿಟೇಲ್ ಆಗಿ ನಾವು ಪುಸ್ತಕಗಳನ್ನು ಓದೋದೇ ಬೇಡ, ಆ ರೀತಿಯಾಗಿ ಅವರು ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡಿ ಹೇಳ್ತಿರ್ತಾರ. ಅಲ್ಲಿ ನೀವು ನೋಡ್ಬೋದು. ಒಂದ್ಸರ್ತಿ ನೋಡ್ರಿ, ನಿಮಗೆ ಇಷ್ಟ ಆಯಿತು ಕಂಟಿನ್ಯೂ ಮಾಡಿರಿ. ಇದನ್ನೇ ಓದಬೇಕು ಅಂತಲ್ಲ, ನನಗೆ ತಿಳಿದ ಮಟ್ಟಿಗೆ ನನಗೆ ಯಾವ್ದು ಸರಿ ಅನ್ನಿಸ್ತದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತೀನಿ. ಫುಲ್ ಗ್ರಾಮರನ್ನು ಡಿಟೇಲ್ ಆಗಿ ನೋಡಬೇಕು ಅಂತಂದ್ರೆ ಕರಿಬಸಪ್ಪ ಸರ್ದು ಅವರು ಎಕ್ಸ್ಪ್ಲೇನ್ ಮಾಡೋ ರೀತಿ ಆಗಿರ್ಬೋದು, ಅವರು ಉದಾಹರಣೆ ಕೊಟ್ಟಿದ್ದಾಗಿರ್ಬೋದು, ಬಹಳಷ್ಟು ನೀಟಾಗಿ ಹೇಳ್ಕೊಟ್ಟಾರ ಕರಿಬಸಪ್ಪ ಸರ್ ಸಾಧನಾ ಅಕಾಡೆಮಿಯಲ್ಲಿ. ನನಗೆ ಅವ್ರದ್ದು ಎಲ್ಲ TETಗೂ ಕೂಡ ಅವ್ರದ್ದೇ ಫಾಲೋ ಮಾಡೀನಿ. ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂದವು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ. ಮತ್ತು ಜೊತೆಗೆ ಈಗ ನಾನು CETಗಾಗಿ SR ಎಜುಕೇಷನ್ ಮ್ಯಾಮ್ ಅವ್ರದ್ದು ವಿಡಿಯೋಸ್ಗಳನ್ನು ಫಾಲೋ ಮಾಡಾಕ್ತೀನಿ. ಜೊತೆಗೆ ಇನ್ನು ನಾವು 6ರಿಂದ 10ನೇ ತರಗತಿಯಲ್ಲಿ ಬರುವಂತಹ ಕವಿ ಕಾವ್ಯ ಪರಿಚಯಗಳನ್ನು ಕೂಡ ಓದ್ಕೋಬೇಕು. ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಎಲ್ಲ ಕವಿ ಕಾವ್ಯ ಪರಿಚಯಗಳನ್ನು ನೀವು ನೋಡಿದ್ರಿ ಅಂತಂದ್ರೆ 6ರಿಂದ 10ನೇ ತರಗತಿಯ ಪುಸ್ತಕದಲ್ಲಿ ಬರುವಂತಹ ಎಲ್ಲ ಕವಿ ಕಾವ್ಯ ಪರಿಚಯಗಳನ್ನು ಕೂಡ ನೀವು ಒಂದಾದ್ಮೇಲೆ ಒಂದು ಓದ್ಕೋತಾ ಹೋಗ್ರಿ. ಅಲ್ಲಿಗೆ ಆಲ್ಮೋಸ್ಟ್ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಿಲೆಬಸ್ ಕವರ್ ಆಗ್ತದೆ. ಮತ್ತು ನಾನು ಪೆಡಗಾಗಿ ಮತ್ತು ಯಾವುದು ವ್ಯಾಕರಣಕ್ಕೆ ನಾನು ನೋಡಿರುವಂತಹ ವಿಡಿಯೋಸ್ಗಳ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. TETಗಾಗಿ ಇಲ್ಲಿವರೆಗೂ ನಾನು ತಗೊಂಡಿರುವಂತಹ ಮಾರ್ಕ್ಸ್ ಎಲ್ಲ TETಯಲ್ಲೂ ಕೂಡ 27-28 ಮಾರ್ಕ್ಸ್ ಬಂದವು. ಒಂದು ಸರ್ತಿನೂ 29 ಮಾರ್ಕ್ಸ್ ಕೂಡ ತೊಗೊಂಡಿನಿ ಅನಿಸ್ತೈತಿ. 28 ಅಂತರೂ ಬಂದೇ ಅದಾವು. ಒಳ್ಳೆ ಮಾರ್ಕ್ಸ್ ಬಿದ್ದಾವು. ಚೆನ್ನಾಗಿ ಅಭ್ಯಾಸ ಮಾಡಿರಿ. ಫೆಸಿಲಿಟಿ ತುಂಬಾ ಐತೆ ನಮಗೆ. ಮೊದಲೆಲ್ಲ ಬುಕ್ಸ್ಗಳನ್ನೇ ಓದಬೇಕಾಗ್ತಿತ್ತು. ಅವ್ರ ಹತ್ರ ಇಸ್ಕೋ, ಇವ್ರ ಹತ್ರ ಇಸ್ಕೋ, ಆ ಕ್ಲಾಸಿಗೆ ಹೋಗು, ಈ ಕ್ಲಾಸಿಗೆ ಹೋಗು. ಈಗೆಲ್ಲ ನಮ್ಮ ಕೈಯಲ್ಲೇ ಐತಿ. ಒಂದು ಮೊಬೈಲ್ ಇದ್ರೆ ಸಾಕು, ಆರಾಮಾಗಿ ಎಲ್ಲ ಅಭ್ಯಾಸ ಮಾಡ್ಬೋದು.
ಕನ್ನಡದ ಬಗ್ಗೆ ಇವತ್ತು ಹೇಳ್ಕೊಟ್ಟೀನಿ. ಈ ಮತ್ತೇನಾದರೂ ಕನ್ನಡದ ಬಗ್ಗೆ ಡೌಟ್ ಇತ್ತು ಅಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಾನು ಕನ್ನಡದಲ್ಲಿ ಅಲಂಕಾರ, ರಗಳೆ ಎಲ್ಲವನ್ನು ಕೂಡ ಅಭ್ಯಾಸ ಮಾಡಿದ್ದೆ. TETಗೆ ಒಳ್ಳೆ ಮಾರ್ಕ್ಸ್ ಬಂದೈತಿ. ಇನ್ನು ಈ ವಿಡಿಯೋಸ್ಗಳ ಹೊರತಾಗಿ ನಾವು ಇನ್ನೇನಾದರೂ ಹೆಚ್ಚಿಗೆ ಓದ್ಕೋಬೇಕು ಅಂತಂದ್ರೆ ಫಸ್ಟಿಗೆ ನೀವು ಕ್ವಶನ್ ಆನ್ಸರ್ಸ್ಗಳನ್ನು ಅನಲೈಸ್ ಮಾಡ್ಕೋತ ಹೋಗ್ರಿ. ಈ ಎಲ್ಲ ವಿಡಿಯೋಸ್ಗಳನ್ನು ಮತ್ತು ಬುಕ್ಸ್ಗಳನ್ನು ಓದಿದಾದ್ಮೇಲೆ 6th to 10th ನಾವು ಬುಕ್ಸ್ಗಳಲ್ಲಿ ಬರುವಂತಹ ವ್ಯಾಕರಣ ಆಗಿರ್ಬೋದು, ಕವಿ ಕಾವ್ಯ ಪರಿಚಯ ಆಗಿರ್ಬೋದು, ನಾವು ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ವಿ ಅಂದ್ರೆ ಆಲ್ಮೋಸ್ಟ್ ನಾವು CETಗೆ ಫೇಸ್ ಮಾಡುವಂತಹ ಕ್ವಶನ್ ಆನ್ಸರ್ ಎಲ್ಲ ಕಂಪ್ಲೀಟ್ ಆಗ್ತಾವಲ್ಲಿ. CETಗೆ ಫೇಸ್ ಮಾಡಬೇಕಾದಂತಹ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗ್ತೈತಿ. ಇದ್ರ ಜೊತೆಗೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿಗೆ ಓದಬೇಕು ಇನ್ನೂ ಅನ್ನಿಸ್ತು ಅಂತಂದ್ರೆ ಮೊದಲಿಗೆ ನೀವು ಇದೆಲ್ಲ ಆದಮೇಲೆ ಕ್ವಶನ್ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡೋದು ಅಥವಾ ಎನ್ಲೆಸ್ ಮಾಡೋದನ್ನು ನೋಡ್ಕೊಳ್ಳಿ. ನಮ್ಮನ್ನು ನಾವೇ ಪರಿಶೀಲನೆ ಮಾಡ್ಕೋಬೇಕು ಕ್ವಶನ್ ಪೇಪರ್ ತೊಗೊಂಡು. ಆಗ ಯಾವುದಾದ್ರೂ ಬಿಟ್ಟು ಹೋಗಿತ್ತು ಅಂದರೆ ಟಾಪಿಕ್ ಒಂದು 5-6 ಕ್ವಶನ್ ಪೇಪರ್ ಬಿಡಿಸ್ಬೇಕು ನಾವು. ಆವಾಗ ಏನಾಗ್ತೈತಿ, ಎಲ್ಲಿ ನಾವು ನಮ್ಮ ಸಿಲೆಬಸ್ ಇಲ್ಲಿ ಯಾವ್ದು ಕಂಪ್ಲೀಟ್ ಆಗಿದೆ ಅಥವಾ ನಮ್ಮದು ಎಲ್ಲಿ ಬಿಟ್ಟು ಹೋಗೈತಿ ಪಾಯಿಂಟ್ಸ್ಗಳೆಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಒಂದು ಸರ್ತಿ ಚೆಕ್ ಮಾಡಿದಾಗ ಆ ಪಾಯಿಂಟ್ಸ್ಗಳನ್ನ ಮತ್ತೆ ಇಟ್ಕೊಂಡು ನಾವು ಸರ್ಚ್ ಮಾಡಿ ಸ್ಟಡಿ ಮಾಡ್ಬೋದು. ಆಲ್ಮೋಸ್ಟ್ ಈ ವಿಡಿಯೋಸ್ಗಳು ಮತ್ತು ಈ ಬುಕ್ಸ್ಗಳಿಂದ ಕವರ್ ಆಗ್ತದೆ ಅಂಥೇಳಿ ನನ್ನ ಭಾವನೆ. ಈ ರೀತಿಯಾಗಿ ಮೊದಲು ಬೇಸಿಕ್ಕಿಂದ ಬುಕ್ಸ್ಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವು ಯಾವುದೇ ವಿಡಿಯೋಸ್ಗಳನ್ನು ಬೇಡ ಅಂತಂದ್ರೆ ಕನ್ನಡಕ್ಕೆ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನು ಓದ್ಕೊಂಡ್ರೆ ಸಾಕು. 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನು ಸ್ಟಡಿ ಮಾಡಿದರೆ ಸಾಕು. ಅಲ್ಲಿ ಎಲ್ಲ ಕವರ್ ಆಗ್ತದೆ ಆಲ್ಮೋಸ್ಟ್. ಇನ್ನು ಒಂದೊಂದು ಸರ್ತಿ ಒಬ್ಬರು ಯಾರಾದರೂ ಗೈಡ್ ಕೊಟ್ಟಾಗ ಅಂದ್ರೆ ಒಬ್ಬರು ಟೀಚರ್ ಆಗಿ ಹೇಳಿದಾಗ ನಮಗೆ ತಿಳಿತೈತಿ ಅಂದಾಗ ನೀವು ಯಾವುದಾದ್ರೂ ಚಾನಲನ್ನು ಫಾಲೋ ಮಾಡ್ಬೋದು. ನೀವು ಕೂಡ ಇದೇ ರೀತಿಯಾಗಿ ಅಭ್ಯಾಸ ಮಾಡಿರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ನಾನು ಯಾವ ಪುಸ್ತಕಗಳನ್ನು ಓದಿನಿ, ಯಾವ ವಿಡಿಯೋಸ್ಗಳನ್ನು ನೋಡಿನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಧನ್ಯವಾದಗಳು.